ಅವ್ರಿಗಿರುವಂತ ಪ್ರಶ್ನೆ, ನಾನೇನಕ್ಕೆ ಚಿಕ್ಕದು, ಅಣ್ಣ ಏನಕ್ಕೆ ಉದ್ದದು. ಒಂದು ಪೇಷಂಟು ಫುಲ್ ಸೀರಿಯಸ್ ಆಗಿ ಎಂಡ್ ಸ್ಟೇಜಲ್ಲಿ ಇದ್ದಾರೆ. ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಅವ್ರು ಅಳ್ತಾ ಇದ್ದಾರೆ 1 hour. ಅತ್ತೆ ಸೊಸೆ ಅಡಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಲೋ, ಹಾಯ್, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವಿಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಇವತ್ತು ಆ್ಯಕ್ಚುಲಿ ಅಡುಗೆ ಎಲ್ಲ ಮಾಡಿ ಆಲ್ಮೋಸ್ಟ್ ಆಗ್ತಾ ಬಂದಿದೆ. ಗೆಸ್ಟ್ ಬರ್ತಾ ಇದ್ದಾರೆ, ಎಲ್ಲ ನಮ್ಮ ರಿಲೇಟಿವ್ಸೇ. ಒಂದು ಸ್ವಲ್ಪ ಫನ್ ಗೇಮ್ಸ್ ಆಟಾಡಬೇಕು, ಜೊತೆಗೆ ಕಾನ್ವರ್ಸೇಷನ್ಸ್, ಚೆನ್ನಾಗಿರುವಂಥ ಒಂದು ಫ್ಯಾಮಿಲಿ ಟೈಮ್ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ಸೊ ಐ ಹೋಪ್ ಈ ವಿಡಿಯೋನ ನೀವು ಇಷ್ಟಪಡ್ತೀರಾ. ತುಂಬ ಮಾತಾಡ್ತಾ ಇದ್ದಾರೆ. ಆ್ಯಂಡ್ ಇವತ್ತು ನಾನು ವಿಡಿಯೋದಲ್ಲಿ ಹಾಕ್ತಾ ಇರೋಂಥ ಔಟ್ಫಿಟ್ ಬಂದುಬಿಟ್ಟು ವೆಸ್ಟ್ ಸೈಡಿಂದ ನಾನು ಪರ್ಚೇಸ್ ಮಾಡಿರೋದು. ಇಟ್ಸ್ ಕ್ಯಾಶುವಲ್ ಲೌಂಜ್ ವೇರ್. ಸೊ ಮಿಕ್ಸ್ ಮ್ಯಾಚ್ ಮಾಡಿ ಹಾಕೊಂಡಿದ್ದೀನಿ. ನಾನು ಲೈಕ್ ಇಟ್. ಸೊ ವಿಡಿಯೋ ನೋಡ್ತಾ ನನಗೂ ಗೊತ್ತಾಗುತ್ತೆ. ಎವ್ರಿ ವಿಡಿಯೋದಲ್ಲಿ ನೀವು ಹೇಳಬೇಕು ಅಂತ ಹೇಳ್ತೀರಾ, ನಂಗೆ ನೆನಪೇ ಆಗಲ್ಲ. ಸೊ ಈ ವಿಡಿಯೋದಲ್ಲಿ ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ. ಓಕೆ, ನೋಡ್ತಾ ಇದ್ದೀನಿ. ವೀಕ್ಷಿತಕ್ಕ ಅಂತ ಹೋಗೋಣ. ಯಾರು ಬೇಕು? ದಾಶಂಡಿ ಮಸ್ತ್ ಫ್ಯಾನ್ಸ್ ಆರ್ ಫೇಮಸ್ ಇತ್ತೆ. ನಮ್ಮನೆಯವರೇ ಎಲ್ಲರೂ ಒಟ್ಟಿಗೆ ಸೇರಿದ್ದೀವಿ ಇವತ್ತು. ಸೊ ಒಬ್ಬೊಬ್ಬರಾಗೆ ಬರ್ತಾ ಇದ್ದಾರೆ. ನನ್ನ ಕಸಿನ್ ಆಯಿತು, ಆಮೇಲೆ ಮತ್ತೊಂದು ಕಸಿನ್ ಆಯಿತು, ನನ್ನ ಆಂಟಿ ಆ್ಯಂಡ್ ಫ್ಯಾಮ್ಲಿ ಆಯಿತು, ಇನ್ನು ಮಾಮಿ ದೀಪು ಅವ್ರ ಫ್ಯಾಮ್ಲಿ ಬಂದರೆ ಅಲ್ಲಿಗೆ ಮುಗ್ದು ಹೋಯಿತು ಇವತ್ತಿನ ವಿಡಿಯೋ ನೋಡ್ತಾ ಸೆಲೆಬ್ರೇಷನ್ಸ್ ಯಾಕೆ ಏನು ನಿಮಗೆ ಗೊತ್ತಾಗುತ್ತೆ. ನಾನು ನನ್ನ ಇಬ್ಬರು ಕಸಿನ್ ಸೇರಿಕೊಂಡು ಇಲ್ಲಿ ಇಂಟ್ರೆಸ್ಟಿಂಗ್ ಗೇಮ್ಸ್ನೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನೀವು ಬನ್ನಿ, ನಾನ್ ತೆಗಿತೀನಿ. ಮೋಕೆದ ಜೋಡಿ ಮಗಲ್ಲ, ಮೋಕೆದ. ಪ್ರತಿ ಸತಿ ನಾವೆಲ್ಲರೂ ಮೀಟ್ ಆದಾಗ ಒಂದಷ್ಟು ಮಾತಾಡೋದು, ಅಲ್ಲಿ ಇಲ್ಲಿ ಓಡಾಡೋದು, ಏನಾದರೂ ಟೀಸ್ ಮಾಡೋದು ಆಗ್ತಾನೆ ಇರುತ್ತೆ. ಆಮೇಲೆ ಊಟ ಮಾಡೋದು, ಮತ್ತೆ ಅದೇ ರಿಪೀಟ್ ಆಗುತ್ತೆ. ಈ ಸತಿ ಅಂದ್ಕೊಂಡ್ವಿ ಸ್ವಲ್ಪ ಆ್ಯಕ್ಟಿವಿಟೀಸ್ ಏನಾದರೂ ಫನ್ನಾಗಿ ಗೇಮ್ಸ್ ಮಾಡಬೇಕು ಅಂತ ಎಲ್ಲ 3 ಜನ ಸೇರಿ ಪ್ಲ್ಯಾನಿಂಗ್ ಮಾಡ್ತಾ ಇದ್ದೀವಿ. ಇನ್ನೇನು ಊಟದ ತಯಾರಿ ಆಯ್ತಲ್ವಾ. ನಾನು ಐಟಮ್ಸ್ನೆಲ್ಲ ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲಿ, ಬಟ್ ಇವಾಗ ಎಲ್ಲ ಐಟಮ್ಸ್ನ ತೋರಿಸ್ತೀನಿ. ನಿಮ್ಮ ಊರಿಂದವಾ? ನಿಮ್ಮ ಅಮ್ಮ ಕಳ್ಸಿದ್ದ? ಇಷ್ಟೇ ಕಳ್ಸಿದ್ದ ನಿಮ್ಮ ಅಮ್ಮ? ಎಷ್ಟು ಬೇಕು ಅಷ್ಟು ಕಳ್ಸಿ. ಪಾರ್ಸಲ್, ಇಮಿಡಿಯೇಟ್ ಪಾರ್ಸಲ್. ವೆರಿ ಗುಡ್. ಇವತ್ತು ಆಕ್ಚುಲಿ ಎಲ್ಲ ಗೆಸ್ಟ್ ಅವರು ಇದ್ದಾರೆ, ಬಟ್ ನಮಗೆ ಸ್ಕಿಪ್ ಮಾಡಿ ಯಾನೆತ್ತೆ +1 ಇಚ್ಚದೆ ಪೂರ ಪಾಪ ನನ್ನ ದೊಡ್ಡ ಕಸಿನ್ ಇನ್ನೊಂದು ಕಸಿನ್ ಕಾರ್ಡ್ಸ್ ಎಲ್ಲ ನೋಡಿಬಿಟ್ಟು ಆ ಕಾರ್ಡ್ ಹಾಕ್ಬೇಡ ಈ ಕಾರ್ಡ್ ಹಾಕ್ಬೇಡ ಅಂತ. ಊನು ಅಂದರೆ ಎಲ್ಲರಿಗೂ ತುಂಬಾ ಇಷ್ಟ ಆಗಿದೆ ಇವಾಗ ನಮ್ಮೆಲ್ಲರಿಗೂ. ಸೊ ಆಟಾಡ್ತಾನೆ ಇರ್ತೀವಿ, ಮಧ್ಯದಲ್ಲಿ ಟೀಸಿಂಗ್ ಚೀಟಿಂಗ್ ಅಂತ ಇದ್ದೇ ಇರುತ್ತೆ. ಇಲ್ಲಿ ವಿಸ್ಪರ್ ಗೇಮ್ ಆಟಾಡ್ತಾ ಇದ್ದೀವಿ. ಒಬ್ರಿಗೊಂದು ಪದ ಹೇಳಿರ್ತೀವ, ಅದು ಇನ್ನೊಬ್ರಿಗೆ ಅವ್ರು ಹೇಳಬೇಕು, ಬೇಗ ಹೇಳಬೇಕು. ಸ್ಟಾರ್ಟಿಂಗ್ ಏನಿರುತ್ತೋ ಅದು ಎಂಡಿಂಗ್ ಪರ್ಸನ್ಗೆ ಬರಬೇಕಾದ್ರೆ ಅರ್ಥನೇ ಚೇಂಜ್ ಆಗಿರುತ್ತೆ. ನಾವು ಆಟಾಡಿದ್ದು ವಿಸ್ಪರ್ ಗೇಮ್ ಆಯ್ತಾ. ಸೊ ಇವ್ರೊಂದು ವರ್ಡ್ ಹೇಳ್ತಾರೆ, ಅದಕ್ಕೆ ಒಬ್ರು ಕಿವಿಯಿಂದ ಇನ್ನೊಬ್ರು ಕಿವಿಗೆ ಹೇಳ್ಬೇಕಂತ. ಇವ್ರು ಹೇಳಿದ ಪದ ಏನು? ಎನ್ಸೈಕ್ಲೋಪೀಡಿಯಾ. ಕಿಚನಲ್ಲಿ ಏನಾದರೂ ಅಡುಗೆ ಆಗ್ತಾ ಇತ್ತಾ. ಸೊ ಈ ಟೈಮ್ನಲ್ಲಿ ನಾವೆಲ್ಲ ಕಸಿನ್ಸ್ ಏನಾದರೂ ಗೇಮ್ಸ್ ಆಟಾಡಬೇಕು ಅಂತ ಅದಕ್ಕೆ ಸಡನ್ ಆಗಿ ಈ ಥರ ವಿಸ್ಪರ್ ಚಾಲೆಂಜ್ ಐಡಿಯಾನ ಮಾಡಿದ್ರು. ಬಟ್ ಇಟ್ಸ್ ಫನ್. 2-3 ರೌಂಡ್ಸ್ ಆದಮೇಲೆ ಇನ್ನೇನು ಊಟದ ಸಮಯ ಅಂತ ಕಿಚನ್ಗೆ ಹೊರಡಬೇಕು. ಬಿಕಾಸ್ ಅಲ್ಲಷ್ಟು ಐಟಮ್ ಇರುತ್ತಾ. ಇವಾಗ ಕಬಾಬ್ ಎಲ್ಲ ಲಾಸ್ಟ್ ಮಿನಿಟೇ ಫ್ರೈ ಮಾಡಬೇಕು. ಸೊ ಫಸ್ಟ್ ಇಲ್ಲಿ ಕಬಾಬ್ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆಯಾ ಅದನ್ನ ಇವಾಗ ಪಟ ಅಂತ ಎಣ್ಣೆ ಕಾಯಬೇಕು, ಆಮೇಲೆ ಫ್ರೈ ಮಾಡ್ತಾನೆ ಹೋಗೋದು. ರೆಡಿ. ಎಲ್ಲ ಆಯ್ತು, ಈಗ ನಮ್ಮ ಅಳಿಯನ್ ಮನೆಯವರು ಬರ್ಬೇಕು, ಎಲ್ಲ ರೆಡಿ ಇದೆ. ಅವ್ರು ಬಂದ ಕೂಡಲೇ ಊಟ ಮಾಡೋದು. ಬನ್ನಿ ಒಂದೊಂದು ತೋರಿಸ್ತೇನೆ. ಇದು ರೊಟ್ಟಿ, ನಮ್ದು ಮಂಗಳೂರು ರೊಟ್ಟಿ. ಇದು ಚಿಕನ್ ಸುಕ್ಕ. ನನ್ನ ಸೊಸೆ ಮಟನ್ ತಿನ್ನೋದಿಲ್ಲ ಅಂತ ಸ್ವಲ್ಪ ಅವಳಿಗೋಸ್ಕರ ಮಾಡಿದ್ದು ಮಟನ್ ಸುಕ್ಕ. ಚಿಕನ್ ಸಾರ್, ರೊಟ್ಟಿಗೆ ಚಿಕನ್ ಸಾರ್. ಇದು ಟೊಮೆಟೊ ಸಾರ್. ಇದು ಗುಲಾಬ್ ಜಾಮ್. ಕಬಾಬ್ ಚಿಕನ್ ಈಗ ಫ್ರೈ ಮಾಡಬೇಕು.
ಇದು ನನ್ನ ಸೊಸೆ ಮಾಡಿದ್ದು ಪನ್ನೀರ್ ಬುರ್ಜಿ, ಅವಳ ತಂಗಿಗೆ ಮತ್ತೆ ಕಸಿನ್ಗೆ. ಇದು ಪನ್ನೀರ್ ಟಿಕ್ಕಾ. ಎಷ್ಟು ಜನರಿಗೆ ಆಸೆ ಅಡುಗೆ ಮಾಡಲಿಕ್ಕೆ? 1 2 3 4 5 ಜನ. ಒಂದು ಹೇಳ ನಾವು ಗೆಸ್ಟ್ ಬರಬೇಕಾದ್ರೆ ಅಥವಾ ಮನೆಯವರೆಲ್ಲರೂ ಒಟ್ಟಿಗೆ ಸೇರಬೇಕಾದ್ರೆ ತುಂಬ ಅಡುಗೆ ಮಾಡಿರ್ತೀವಿ. ಆದರೆ ಬೆಸ್ಟ್ ಥಿಂಗ್ ಏನು ಅಂದರೆ ಅದು ರಾತ್ರಿಗೂ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಡೇಗೂ ಉಳಿಯುತ್ತೆ ಅಲ್ವಾ? ಸೊ ನೆಕ್ಸ್ಟ್ ಡೇ ಅಡುಗೆ ಕೂಡ ಕಮ್ಮಿ ಆಗುತ್ತೆ. ಸಾಮಾನ್ಯವಾಗಿ ಎಲ್ಲ ಕಡೆ ಈ ಥರ ಫಂಕ್ಷನ್ಸ್ ಇದ್ದಾಗ ಆ ದಿನ ಫುಲ್ ಕೆಲಸ, ನೆಕ್ಸ್ಟ್ ಡೇಗೆ ಒಂದು ಸ್ವಲ್ಪ ರೆಸ್ಟ್ ಏನೋ ಸಿಗುತ್ತೆ. ಇಲ್ಲಿ ಬಿಸಿ ಬಿಸಿ ಚಿಕನ್ ಕಬಾಬ್ ಆಗ್ತಾ ಇದೆ, ಹಾಗೆಯೇ ಟಿಕ್ಕಾ ಕೂಡ ಇನ್ನೊಂದು ಕಡೆಯಿಂದ ರೆಡಿ ಆಗ್ತಾ ಇದೆ. ಕಿಚನಲ್ಲಿ ಈ ಥರ ಎಲ್ಲ ಒಂದೊಂದಾಗಿ ರೆಡಿ ಆಗ್ತಾ ಇರಬೇಕಾದ್ರೆ ನನ್ನ ಕಸಿನ್ಸ್ ಅವ್ರದ್ದೇ ಆದಂಥ ಬೇರೆಯೇ ಪ್ರಪಂಚದಲ್ಲಿದ್ದಾರೆ, ಅದನ್ನು ತೋರಿಸ್ತೀನಿ. ಬಟ್ ಆಲ್ಮೋಸ್ಟ್ ರೆಡಿ. ಇದರಲ್ಲಿ ಕ್ಯಾಪ್ಸಿಕಮ್, ಆನಿಯನ್ ಆ್ಯಂಡ್ ಪನ್ನೀರ್. ಅತ್ತೆ ಸೊಸೆ ಅಡಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊಸೆದ್ದು ಪನ್ನೀರ್ ಟಿಕ್ಕಾ, ಅತ್ತೆದ್ದು ಚಿಕನ್ ಕಬಾಬ್. ಲಾಸ್ಟ್ ಐಟಮ್ ಇದು. ವೆರಿ ನೈಸ್. ಫಸ್ಟ್ ಟೈಮ್ ಅಣ್ಣ ಅತ್ತಿಗೆ ಮನೆಯಲ್ಲಿ ಈ ಥರದ ಗೆಟ್ ಟುಗೆದರ್. ಅವ್ರಿಗಿರುವಂತ ಪ್ರಶ್ನೆ, ನಾನೇನಕ್ಕೆ ಚಿಕ್ಕದು, ಅಣ್ಣ ಏನಕ್ಕೆ ಉದ್ದದು? ಅವ್ರ ರಪ್ಪ ತೆಗೆದ್ರು ಹೊಟ್ಟೆಯಿಂದ. ನನ್ನ ಹೊಟ್ಟೆಯಿಂದ ರಪ್ಪ ತೆಗೆದ್ರು, ಅಣ್ಣನ ನಿಧಾನ ಕೇಳಿದ್ರು ಹೊಟ್ಟೆಯಿಂದ. ಅದಕ್ಕೆ ನಾವು ಆಕ್ಚುಲಿ ನಾನೇನೇ ಗಿಡ್ಡ ಗೊತ್ತಾ? ಗಿಡ್ಡ ಅಂತಲ್ಲ, ನಾನು 5.3 ಇದ್ದೀನಿ. ನನಗೆ ದೇವ್ರು ಕೊಟ್ಟಿರುವಂತ ವರ. ಬಿಕಾಸ್ ನನಗೆ ಸಿಕ್ಕಿರುವಂತ ಹಸ್ಬೆಂಡ್ ಕೂಡ ಸೇಮ್ ಹೈಟ್. ಚಿಕನ್ ಕಬಾಬ್ ಅಂದರೆ ಸಾಕು, ಎಲ್ಲರಿಗೂ ಇಷ್ಟ. ಒಂದು ಕಡೆಯಿಂದ ಫ್ರೈ ಆಗ್ತಾ ಇದ್ರೆ ಇನ್ನೊಂದು ಕಡೆಯಿಂದ ಖಾಲಿ ಆಗ್ತಾನೆ ಇರುತ್ತೆ. ನಾವೆಲ್ಲ ಹೀಗೆ, ನೀವು ಹೀಗೆನಾ? ಲೆಟ್ ಮೀ ನೋ. ದೇವರೇ, ಇದು ವೆಜ್ ಪ್ಲೇಟರ್ ಗೈಸ್. ಇದು ವೆಜ್ ಪ್ಲೇಟರ್, ಪನ್ನೀರ್ ಬುರ್ಜಿ, ಪನ್ನೀರ್ ಟಿಕ್ಕಾ, ರೈಸ್ ಅಂಡ್ ಟೊಮೆಟೊ ಸಾಸ್. ನೀವ್ ಯಾಕೆ ನಾನ್ ವೆಜ್ ತಿನ್ನಲ್ಲ? ನಂಗೆ ಇಷ್ಟ ಇಲ್ಲ. ವೆಜ್ ಪ್ಲೇಟ್ಗೂ ನಾನ್ ವೆಜ್ ಪ್ಲೇಟ್ಗೂ ಇರುವಂಥ ಡಿಫ್ರೆನ್ಸ್ ಇಷ್ಟೇ. ವೆಜ್ಜಲ್ಲಿ ಇರುವಂಥ ವೆರೈಟೀಸ್ ನಾವು ನಾನ್ ವೆಜಿಟೇರಿಯನ್ಸು ಟ್ರೈ ಮಾಡ್ಬೋದು. ಎಷ್ಟು ಚೆನ್ನಾಗಿತ್ತು ಇದು. ನನ್ನ ಪ್ಲೇಟ್ ನಾನು ಸ್ವಲ್ಪ ಕ್ವಾಂಟಿಟಿನ ತೊಗೊಂಡು ಎಲ್ಲದನ್ನ ಎಂಜಾಯ್ ಮಾಡಿದ್ದೀನಿ. ಎಲ್ಲರೂ ಒಟ್ಟಿಗೆ ಕೂತು ಚಿಟ್ ಚಾಟ್ ಮಾಡಿಕೊಂಡು ಫುಡ್ನ ಶೇರ್ ಮಾಡಿ ಇಟ್ ವಾಸ್ ಸಚ್ ಅ ಲವ್ಲಿ ಟೈಮ್. ಕೊನೆಗೆ ಗೀಯಲ್ಲಿ ಮಾಡಿರುವಂಥ ಜಾಮೂನ್. ಯಾಕೆ ಯಾವಾಗಲೂ ಲೇಟು? ಭಾವ ಆಗದಿಂದ ಕಾಯ್ತಿದ್ದಾರೆ. ಭಾವ ಬರ್ಬೇಕು, ಭಾವ ಬರ್ಬೇಕಂತ. ನನಗೇನು ನೆನಪಾಗುತ್ತೆ ಗೊತ್ತಾ? ಸೊ ಬೇಸಿಕ್ಲಿ ಇವರೆಲ್ಲ ಬಂದ್ರಲ್ವ, ನೀರು ಕೊಡಬೇಕಲ್ವ, ನೀರು, ಕಾಫಿ, ಟೀ, ಜ್ಯೂಸ್ ಏನಾದರೂ. ಸೊ ಮತ್ತೆ ನನ್ನ ಮನೆಯವ್ರು ಬಂದಾಗ ಅವರಿಗೆ ಇವತ್ತು ಒಂದು ಗ್ಲಾಸ್ ಆಫ್ ವಾಟರ್ ಈ ಥರ ಕೊಡಬೇಕಾದ್ರೆ ನನಗೆ ನೆನಪಾಗಿದ್ದು ಫಸ್ಟ್ ಟೈಮ್ ಇವರೆಲ್ಲ ನಾವು ಇದ್ದಂಥ ಕರಾವಳಿ ಮನೆಗೆ ಬಂದಿದ್ರು ನನ್ನ ನೋಡೋದಕ್ಕೆ. ಹೆಣ್ಣು ನೋಡೋದಕ್ಕಂತ ಶಾಸ್ತ್ರ ಇರುತ್ತಲ್ಲ, ಅವಾಗ ಬಂದಾಗ ಎಲ್ಲರಿಗೂ ಕಾಫಿ, ಟೀನೋ ಜ್ಯೂಸೋ ಏನೋ ಕೊಟ್ಟಿದ್ಯಪ್ಪ. ಬಟ್ ಆ ದಿನ ನೆನಪು ಬರ್ತಾ ಇದೆ ಇವಾಗ ಎಡಿಟಿಂಗ್ ಮಾಡ್ತಾ. ಇವಾಗ ಫುಲ್ ಬೇಜಾರಿದೆ ನನ್ನ ಹಸ್ಬೆಂಡ್ ಇಷ್ಟು ಲೇಟಿಗೆ ಬಂದಿದ್ದಾರೆ ಅಂತ. ನೋಡಿ ಏನು ಹೇಳ್ತಾರೆ ಅಂತ. She's upset. Talk to her. Upset. She was waiting for you. You were talking to everybody else except for her, na? So she was like, "Let me see when he'll talk to you." Full time for separate. ಫೈನಲಿ ಬಂದ್ರಪ್ಪ. ಟೈಮ್ ಆಗಿರೋರು 2 ಗಂಟೆ ಇರಬೇಕು. ಫೈನಲಿ ಬಂದಿದ್ದಾರೆ. ಕಾರಣ ಏನು ಅಂತ ಕೇಳಿ. ಕಾರಣ ಏನು? ಒಂದು ಪೇಷಂಟ್ ಫುಲ್ ಸೀರಿಯಸ್ ಆಗಿ ಎಂಡ್ ಸ್ಟೇಜಲ್ಲಿ ಇದ್ದಾರೆ. ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಅವ್ರು ಅಳ್ತಾ ಇದ್ದಾರೆ. 1 ಅವರ್ ಏನು ಹೇಳಿದ್ರು ಅವ್ರು ಅಕ್ಸೆಪ್ಟೇ ಮಾಡ್ಕೊತಾ ಇಲ್ಲ. ಹೌದಾ? ಸೀರಿಯಸ್ ಕಂಡೀಷನ್. ಅವರ ಫುಲ್ ಮಕ್ಕಳು 3 ಜನ ಹೆಣ್ಮಕ್ಳು. ಅವರ ಹೆಣ್ಮಕ್ಳು ಅಂದರೆ ಅವರು ಏಜ್ ಆಗಿದೆ. ಪೇಷಂಟ್ 74. ಅವ್ರು ಎಷ್ಟು ಹೇಳಿದ್ರು ಅಳ್ತಾನೆ ಇದ್ದಾರೆ. ಏನಾಗಿದೆ ಪೇಷಂಟ್ಗೆ? ಸ್ಟ್ರೋಕ್ ಆಗಿದೆ 3 ಕಡೆ ಸ್ಟ್ರೋಕ್, ಹಾರ್ಟ್ ಪ್ರಾಬ್ಲಮ್ ಇದೆ, ಎಲ್ಲ ತುಂಬ ಪ್ರಾಬ್ಲಮ್ ಇದೆ ಅವ್ರಿಗೆ. ಆದರೂ ಅವರು ಅಕ್ಸೆಪ್ಟೇ ಮಾಡ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಇಂಪ್ರೂವ್ ಆಗಲ್ಲ ಇನ್ನು ಅಂತ ಹೇಳಿದ್ರೆ ರೆಡಿನೇ ಇಲ್ಲ. ಅಮ್ಮನ ಅಪ್ಪ
ಹೆಂಡತಿ ಅಂದಮೇಲೆ ವೆಯ್ಟ್ ಮಾಡ್ತಾ ಮಾಡ್ತಾ ಬೇಜಾರಾಗೋದು ಸಹಜ. ಬಟ್ ಈ ಥರ ಸ್ಟೋರೀಸ್ ಅಥವಾ ಏನಾಗಿತ್ತು ಇನ್ಸಿಡೆಂಟ್ ಅಂತ ಗೊತ್ತಾದ್ಮೇಲೆ ನಮಗೆ ಬೇಜಾರಾಗುತ್ತೆ. ಬಟ್ ಡೆಸ್ಟಿನಿ ಅನ್ನೋದು ಹೇಳೋಕ್ಕಾಗಲ್ಲ ಅಲ್ವಾ. ಇವ್ರ ಪ್ರಯತ್ನ ಇವ್ರು ಮಾಡಬೇಕು, ಬಟ್ ನಮ್ಮ ಫೇತಲ್ಲಿ ಏನು ಬರ್ತಿದೆ ಅದೇ ಆಗುತ್ತೆ. ಲಾಸ್ಟ್ ಗೆಸ್ಟ್ ಬಂದಿದ್ದು ಮಾಮ ಮಾಮಿ ಅವರೇ ಗೊತ್ತಾ. ಫಸ್ಟ್ ಟೈಮ್ ಬರೋದಲ್ಲ ಈ ಮನೆಗೆ. ಮುಗ್ದು ಅಡ್ಗೆ ಮಾಡಕ್ ಬಂದ್ರಾ? ಏನು ನೋಡಕ್ ಬಂದೆ. ಚೆನ್ನಾಗಿದ್ಯಾ ಮನೆ? ದುಡ್ಡು ಈ ಸತಿ ಏನ್ ಮಾಡಿದ್ವಿ ಗೊತ್ತಾ, ನಮಗಂತೂ ಎಲ್ಲರಿಗೂ ವೇಟ್ ಮಾಡೋದಕ್ಕಾಗ್ಲಿಲ್ಲ. ಬಿಕಾಸ್ 1:30 ಮೇಲೆ ಆಗಿತ್ತು, ಹಸುವಾಗುತ್ತೆ ಅಲ್ವಾ. ಸೊ ನಾವೆಲ್ಲರೂ ಊಟ ಮಾಡಿದ್ವಿ. ಆಮೇಲೆ ದೀಪು ಅವರು ಮಾಮ ಮಾಮಿಯವ್ರು ಬಂದಿದ್ರು. ಸೊ ಇವರೆಲ್ಲ ಆಮೇಲೆ ಮಾಡಿದ್ರು ಗೊತ್ತಾ. ಇವ್ರು ಬರೋ ಅಷ್ಟೊತ್ತಿಗೆ 3 ಗಂಟೆ ಆಗಿತ್ತು ಕಮ್ಮಿನಲ್ಲಿ. ಲೇಡೀಸ್ ಒಂದು ಚಿಟ್ ಚಾಟಿಂಗ್ ಗ್ರೂಪ್ ಆದರೆ ಜೆಂಟ್ಸ್ ಇನ್ನೊಂದು ಚಿಟ್ ಚಾಟಿಂಗ್ ಗ್ರೂಪ್. ನಾನು ನನ್ನ ಕಸಿನ್ ಸೇರಿ ಏನೋ ಫಿಕ್ಸಿಂಗ್ ಮಾಡ್ತಾ ಇದ್ರೆ ಇವರೆಲ್ಲರೂ ನೋಡೇ ಬಿಟ್ರಲ್ಲ. ಫುಲ್ ಗಲಾಟೆನಾ? ಹೆಂಗೆ ನಮ್ಮ ಫ್ಯಾಮಿಲಿ? ಗಲಾಟೆ ಫ್ಯಾಮಿಲಿ, ಫುಲ್ ಗಲಾಟೆ ಅಲ್ಲ? ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಗಲಾಟೆ ಅಂದ್ರೆ ತುಂಬಾ ಚೆನ್ನಾಗಿ ಎಂಜಾಯ್. ಯಾರು ತುಂಬಾ ಸೈಲೆಂಟ್ ಇರೋದ್ರಲ್ಲಿ? ಸೈಲೆಂಟ್ ಅಲ್ಲಿ ಅದು ಯಶು. ಯಾರು ತುಂಬಾ ಜೋರು? ಫುಲ್ ಗಲಾಟೆ. ಜೋರ್ ಅಂತಿಲ್ಲ, ಎಲ್ಲ ಜೋರ್ ತಮಾಷೆ ಮಾಡ್ತಾರೆ ಅಷ್ಟೇ. ನಿಮ್ ಕಡೆ ಹೆಂಗೆ? ನಮ್ಮ ಹಾಸನ ಕಡೆ ಜೋರ್ ಇದ್ದಾರೆ, ಸೈಲೆಂಟ್ ಇದ್ದಾರೆ. ಇಲ್ಲಿ ಜಾಸ್ತಿ ಗಲಾಟೆ, ಮುಜುಗರ ಜಾಸ್ತಿ ನಮ್ ಕಡೆ. ಈ ಕಡೆ ಮುಜುಗರನೇ. ಮುಜುಗರ ಪಡ್ತಾರೆ. ಅಯ್ಯೋ ಅವ್ರು ಏನಂತಾರೋ ಇವ್ರು ಏನಂತ ನಾಚಿಕೆ. ಈ ಕಡೆ ಹಂಗಿಲ್ಲ ಅಲ್ಲ? ಈ ಕಡೆ ಇಲ್ಲ. ಓಕೆ ಗೈಸ್, ಕೇಕ್ ಗೆಸ್ ಮಾಡಿ. ಯಾಕೆ ಕೇಕ್ ಯಾಕೆ? ವೀಕ್ಷಿತಂದು ಏನೋ ಸರ್ಪ್ರೈಸ್ ಪಾರ್ಟಿ ಇರ್ಬೋದು, ವೀಕ್ಷಿತನ್ ಗುಡ್ನೆಸ್ ಇರ್ಬೋದು, ವೀಕ್ಷಿತನ್ ಗುಡ್ನೆಸ್ ಇರ್ಬೋದು. ಫುಲ್ ಫ್ಯಾಮಿಲಿ ಜೊತೆ ಬರ್ಡೇ ಸೆಲೆಬ್ರೇಷನ್. ನಿತಿನ್ ಕುಮಾರ್ ನಾನ್ ಕೇಕ್ ತಿಂತಲ್ಲ ಶುಗರ್ ಲೆಸ್ ಅದು. ಇನ್ನು ಈ ಕೇಕ್ ಯಾರಿಗೆ ಬೇಡ? ಔಟ್ ಶೇಪ್ ಔಟ್ ಮಲ್ದಾರತ್ತ. ಮಾಮಿ ಕೇಕ್ ಹೆಂಗಿದೆ? ಚೆನ್ನಾಗಿದೆ ಕೇಕ್. ಹೇಗಿದೆ ಕೇಕ್? ಹೇಗಿದೆ ಕೇಕ್? ಕೇಕ್ ಏನ್ ಚೆಂಡು? ಸೂಪರ್ ರಸಮಲೈ ಕೇಕ್. ಚೆನ್ನಾಗಿದೆ ಕೇಕ್. ನಾನು ಸಕ್ಕರೆ 21 ದಿನ ತಿನ್ನಲ್ಲ ಅಂತ ಚಾಲೆಂಜ್. ಇವತ್ತು ಕೊನೆಯ ದಿನ ನಂದು. ಹೌದಾ? ನಾನು ಜಾಸ್ತಿ ಸ್ವೀಟ್ ತಿಂತೀನಲ್ಲ ಅದಕ್ಕೆ. ನಾನು ಕಿಸೆಯಲ್ಲಿ ಇಡ್ತೇನೆ, ಆಗ್ಬೋದಾ? ಕಿಸೆಯಲ್ಲಿ ಇಡ್ತೇನೆ. ಇಲ್ಲಿ ಬಂದು ಹೇಳು, ಅಲ್ಲಿ ಕಾಣುದಿಲ್ಲ ನೀನು. ಊಟ ಆದಮೇಲೆ ಎಲ್ಲರೂ ಕೂತು ಗೇಮ್ಸ್ ಆಟಾಡಬೇಕು ಅಂತ ಇಲ್ಲಿ ಶುರು ಆಗ್ತಾ ಇದೆ ಒಂದೊಂದಾಗಿ ಆಟ. ಅದು ಯಾವ ಗೇಮ್ಸ್ ಹೇಗಿತ್ತು ಅಂತ ಗೊತ್ತಾಗಬೇಕು ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಆ್ಯಂಡ್ ಕಾಮೆಂಟ್ ಸೆಕ್ಷನಲ್ಲಿ ತಪ್ಪದೇ ತಿಳಿಸಿ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ. ಇಫ್ ಯು ಲೈಕ್ ದಿಸ್ ವಿಡಿಯೋ ಏನು ಮಾಡಬೇಕು? ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್, ಆಯಿತಾ? ನಕ್ಕಿ ಹೇಗಾಗಿದ್ದೀವಿ ನೋಡಿ. ಎಲ್ಲರೂ ಏನಾದರೂ ತಮಾಷೆ ಮಾಡ್ತಾನೆ ಇದ್ರಪ್ಪ. ಐ ಹೋಪ್ ನೀವು ಅಷ್ಟೇ ಎಂಜಾಯ್ ಮಾಡಿದ್ದೀರಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಈ ಒಂದು ತುಂಬ ಹೃದಯದ ಪ್ರೀತಿಗೆ ನಮ್ಮ ಎಂಟೈರ್ ಫ್ಯಾಮಿಲಿ ಮೇಲೆ ಮೀನ್ಸ್ ಅ ಲಾಟ್ ನಮ್ಮ ಎಲ್ಲರಿಗೂ. ಬಾಯ್.